ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೇನಪ್ಪ ವಿಶೇಷ ಅಂತಂದರೆ ನಾವಿವತ್ತು ಹೊರಟಿದ್ದು ದೇವಸ್ಥಾನಕ್ಕೆ. ಎಲ್ಲಪ್ಪ ಅಂತಂದರೆ ಶ್ರೀ ಕ್ಷೇತ್ರ ಗುಮ್ಮಲಾಪುರ ಗೌರಿ ದೇವಾಲಯಕ್ಕೆ ನಾವಿವತ್ತು ಬಂದಿದ್ದೀವಿ. ಈ ಕ್ಷೇತ್ರವು ಶ್ರೀ ಗೌರಿಯ ದೇವಿಯರ ಸುಕ್ಷೇತ್ರವಾಗಿ ಬಹು ಪ್ರಾಚೀನ ಕಾಲದಿಂದಲೂ ಸಾಕ್ಷಾತ್ ಭೂಕೈಲಾಸವೆಂದು ಹೆಸರು ಮಾಡ್ಕೊಂಡು ಬಂದಿದೆಯಂತೆ. ಪುರಾತನದಿಂದಲೂ ಶ್ರೀ ಗೌರಿ ದೇವಿಯನ್ನು ಬರಮಾಡಿಕೊಂಡು 1 ತಿಂಗಳ ಕಾಲ ಪೂಜೆಯನ್ನು ನಡೆಸ್ತಾರಂತೆ. ಇಲ್ಲಿಗೆ ಬರುವ ಮಹಿಳೆಯರು ತಮ್ಮ ಮನೆ ಮಗಳಂತೆ ತಾಯಿ ಗೌರಿಗೆ ಮಡಲಕ್ಕಿಯನ್ನು ಅರ್ಪಿಸುತ್ತಾರಂತೆ. ಹಾಗೆ ಹರಕೆ ಕೂಡ ನೆರವೇರುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ಇನ್ನು ವರ್ಷಕ್ಕೊಮ್ಮೆ ತವರಿಗೆ ಆಗಮಿಸುವ ಈ ಗೌರಿಗೆ ಪ್ರತಿದಿನವೂ ಇಷ್ಟವಾದ ಫಲಪುಷ್ಪಗಳನ್ನು ನೀಡಿ ಪೂಜಿಸುತ್ತಾರಂತೆ. ಇನ್ನೊಂದು ವಿಶೇಷ ಏನು ಅಂದರೆ ಈ ಪವಿತ್ರ ಸ್ಥಳದಲ್ಲಿ ಊರೆಂದು ಬಾವಿ, ಕೆರೆ, ಕುಂಟೆ, ಗುಡಿ, ಗೋಪುರ, ದೇವಾಲಯಗಳು ಇದೆಯಂತೆ. ಅಂದ ಹಾಗೆ ಜಲವಾದಿಸಿಗೊಂಡ ಕೆರೆಯಲ್ಲಿ ಶ್ರಾವಣ ಮಾಸದ ಹೊತ್ತಿಗೆ ತಾಯಿ ಮೂರ್ತಿಯ ಪೀಠ, ಮೂಗುತಿ, ತಾಳಿ ಊರಿನ ಅಗಸನಿಗೆ ಸಿಗಬೇಕು. ಸಿಕ್ಕಿಲ್ಲ ಅಂತಂದರೆ ಗೌರಮ್ಮನ ಹಬ್ಬ ಮತ್ತು ಜಾತ್ರೆ ಮಾಡುವುದಿಲ್ಲ ಅಂತೆ. ಕಳೆದ ವರ್ಷ ಗೌರಮ್ಮನನ್ನು ವಿಸರ್ಜಿಸಿದ ಸ್ಥಳದಲ್ಲೇ ಪೀಠ ಸಮೇತ ಮೂಗುತಿ, ತಾಳಿ ಸಿಕ್ಕ ಬಳಿಕ ಕೆರೆಯಿಂದ ಮಣ್ಣನ್ನು ತಂದು ಸುಂದರವಾಗಿ ಗೌರಮ್ಮನನ್ನು ತಯಾರಿಸಿ ಅಲಂಕರಿಸುತ್ತಾರೆ. ಇದೇ ಥರ ವರ್ಷನೂ ಅನುಸರಿಸ್ಕೊಂಡು ಬರ್ತಾ ಇರ್ತಾರೆ. ಆ್ಯಂಡ್ ಅದೇ ಊರಲ್ಲಿ ಮಠ ಕೂಡ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಈ ಲೊಕೇಶನ್ ಬಂದುಬಿಟ್ಟು ಆನೇಕಲ್ ಟು ತಳಿ ರೋಡಲ್ಲಿ ಗುಮ್ಮಲಾಪುರ ಎಂಬ ಗ್ರಾಮದಲ್ಲಿ ಬರುತ್ತೆ. ಇದೇ ತಿಂಗಳು 25ನೇ ತಾರೀಕು ಜಾತ್ರೆ ನಡೆಯುತ್ತದೆ. ಎಲ್ಲ ವಿಸಿಟ್ ಮಾಡಿ ಅಂತ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೆ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.